ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬೇಸಿಗೆ ಆರಂಭವಾಗಿದೆ. ಈ ಬೇಸಿಗೆ ಆರಂಭದಲ್ಲೇ ಎಳೆನೀರಿಗೆ ಸಖತ್ ರೇಟ್ ಆಗಿದೆ. ಎಳೆನೀರು ಕುಡಿಯೋಣ ಅಂತ ಅಂದವರ ಜೇಬಿಗೆ ಕತ್ತರಿ ಬೀಳುತ್ತೆ. ಯಾಕಂದ್ರೆ ಎಳೆನೀರಿಗೆ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಇಲ್ಲಿವರೆಗೂ ಕೂಡ ಎಳೆನೀರಿಗೆ ಸುಮಾರು ಒಂದು ಎಳೆನೀರಿಗೆ 40 ರಿಂದ 50 ರೂಪಾಯಿ ನೀಡಿ ಖರೀದಿ ಮಾಡಿ ಕುಡಿಯಲಾಗ್ತಿತ್ತು. ಆದ್ರೆ ಇನ್ಮುಂದೆ 70 ರಿಂದ 80 ರೂಪಾಯಿಗೆ ಏರಿಕೆ ಆಗಿದೆ. ಇನ್ನು ಬೇಸಿಗೆಯ ಬಿಸಿ ಹೆಚ್ಚಾದಂತೆ ಎಳೆನೀರಿನ ದರ ಕೂಡ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಬೇಸಿಗೆ ಆರಂಭವಾಗ್ತಾ ಇದೆ. ಈಗಾಗಲೇ ಬೆಂಗಳೂರಿನ ಜನರಿಗೆ ಬೇಸಿಗೆಯ ಬಿಸಿ ತಟ್ಟಿದೆ. ಈಗ ಬಿಸಿ ಹೆಚ್ಚಾಗಿರೋದ್ರಿಂದ, ಬೇಸಿಗೆ ಆರಂಭವಾಗ್ತಿರೋದ್ರಿಂದ ಎಳೆನೀರಿನ ದರ ಕೂಡ ಏರಿಕೆ ಆಗ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಕಾರಣಗಳಿಂದ ದರ ಏರಿಕೆ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಹವಾಮಾನ ವೈಪರೀತ್ಯ. ಬೇಸಿಗೆ ಆರಂಭವಾಗಿರೋದ್ರಿಂದ ಬಿಸಿ ಕೂಡ ಹೆಚ್ಚಾಗಿದೆ. ಮತ್ತೊಂದು ಕಡೆ ಇಳುವರಿ ಕಡಿಮೆಯಾಗಿದೆ. ಎಳೆನೀರಿನ ಇಳುವರಿ ಕಡಿಮೆಯಾಗಿರೋದ್ರಿಂದ, ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಬೆಲೆ ಏರಿಕೆ ಆಗ್ತಾ ಇದೆ. ನಾನಾಗಲೇ ಹೇಳಿದಾಗೆ ಬೇಸಿಗೆ ಕೂಡ ಆರಂಭವಾಗಿರೋದ್ರಿಂದ ಜನರು ಎಳೆನೀರಿನ ಮೊರೆ ಹೋಗ್ತಿದ್ದಾರೆ. ಮತ್ತೊಂದು ಕಡೆ ಈಗ ಎಳೆನೀರಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಬೇಸಿಗೆ ಸಂದರ್ಭದಲ್ಲಿ ಎಳೆನೀರನ್ನ ಅತಿ ಹೆಚ್ಚು ಜನರು ಸೇವಿಸ್ತಾರೆ, ಕುಡಿತಾರೆ. ಈಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಒಂದ್ ಕಡೆ, ಮತ್ತೊಂದು ಕಡೆ ಎಳೆನೀರಿನ ಇಳುವರಿ ಕಡಿಮೆಯಾಗಿದೆ. ಹಾಗಾಗಿ ಎಳೆನೀರಿನ ದರ ಏರಿಕೆ ಆಗ್ತಾ ಇದೆ. ಇಲ್ಲಿವರೆಗೂ 40 ರಿಂದ 50 ರೂಪಾಯಿ ಇದ್ದಂತಹ ದರ ಈಗ 70 ರಿಂದ 80 ರೂಪಾಯಿ ಆಗಿದೆ ಒಂದು ಎಳೆನೀರಿಗೆ. ಇನ್ನು ಬೇಸಿಗೆಯ ಬಿಸಿ ಹೆಚ್ಚಾದಂತೆ ಎಳೆನೀರಿನ ದರ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಬೇಸಿಗೆ ಕಾಲದಲ್ಲಿ ಎಳೆನೀರನ್ನ ಕುಡಿಯುವವರ ಸಂಖ್ಯೆ ಹೆಚ್ಚಾಗಿರುತ್ತೆ. ಇನ್ನು ಈಗ ಆರಂಭ, ಬೇಸಿಗೆಯ ಬಿಸಿ ಈಗ ಆರಂಭ, ಈಗಲೇ ಇಷ್ಟೊಂದು ಜಾಸ್ತಿ ಆಗ್ತಾ ಇದೆ ಎಳೆನೀರಿನ ರೇಟು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಾದ್ರೆ. ಎಕ್ಸಾಕ್ಟ್ಲಿ ಪ್ರತೀಕ್ಷಾ, ಈಗ ಮಾರ್ಚ್ 1ರಿಂದ ಅಧಿಕೃತವಾಗಿ ಬೇಸಿಗೆ ಪ್ರಾರಂಭ ಆಗತ್ತೆ ಅಂತ ಹೇಳ್ತಾ ಇದ್ರು ಕೂಡ ಈಗಾಗಲೇ ಬಿಸಿಲಿನ ಝಳ ಅಂತೂ ಸಿಕ್ಕಾಪಟ್ಟೆ ಪ್ರಾರಂಭ ಆಗಿದೆ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ ಮಧ್ಯಾಹ್ನದ ಹೊತ್ತಂತೂ. ಸೊ ಹೀಗಾಗಿ ಸಿಲಿಕಾನ್ ಸಿಟಿ ಮಂದಿ ಒಂದ್ ರೀತಿ ಎಳ್ನೀರ್ನ ಫೇವ್ರೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾವಾಗ್ಲೂ ಎಳ್ನೀರು ಸಿಲಿಕಾನ್ ಸಿಟಿ ಮಂದಿಯ ಫೇವ್ರೇಟ್ ಆಗಿರುತ್ತೆ. ಆದ್ರೆ ಈ ಬಾರಿ ಎಳ್ನೀರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಬಿಸಿಲು ಈ ಬಾರಿ ಅಂದ್ರೆ 39 ಡಿಗ್ರಿ ಸೆಲ್ಸಿಯಸ್ ವರೆಗೂ ದಾಖಲಾಗುತ್ತೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಆದ್ರೆ ಈಗಲೇ ಬಿಸಿಲಿನ ಝಳ ಪ್ರಾರಂಭ ಆಗಿರೋದ್ರಿಂದ ಒಂದ್ ರೀತಿ ಎಳ್ನೀರಿಗೆ ಮುಗಿಬಿದ್ದು ಖರೀದಿಯನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ರೇಟ್ ವಿಚಾರಕ್ಕೆ ಬಂದ್ರೆ 30 ರೂಪಾಯಿಂದ 50 ರೂಪಾಯಿಗೆ ಸಿಗ್ತಾ ಇದ್ದಂತ ಎಳ್ನೀರು ಈಗ 70-80 ವರೆಗೂ ತಲುಪಿಬಿಟ್ಟಿದೆ. ಅಂದ್ರೆ ಇಳುವರಿ ಕಮ್ಮಿ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.